ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಸಪ್ತಮಾತೃಕೆಯರಲ್ಲಿ ಒಬ್ಬರಾದ ಬ್ರಾಹ್ಮಿ ದೇವಿಯ ಬಗ್ಗೆ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಪ್ತಮಾತೃಕೆಯರು ಸ್ತ್ರೀ ಶಕ್ತಿಯ ಸಂಕೇತಗಳು. ಇವರಲ್ಲಿ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡದೇವಿ ಇವರು ಸಪ್ತಮಾತೃಕೆಯರು, ಅಂದರೆ 7 ಜನ ಅಕ್ಕ ತಂಗಿಯರು. ಇವರು ಸಾಮಾನ್ಯವಾಗಿ ನಮ್ಮೆಲ್ಲ ಗ್ರಾಮಗಳಲ್ಲಿ ಇರುತ್ತಾರೆ. ಇಂದು ನಾವು ಬ್ರಾಹ್ಮಿ ದೇವಿ ಸಪ್ತಮಾತೃಕೆಯರಲ್ಲಿ ಪ್ರಥಮ ದೇವಿಯಾಗಿರುವ ಬ್ರಾಹ್ಮಿ ದೇವಿಯ ಬಗ್ಗೆ ತಿಳಿಯೋಣ. ಬ್ರಾಹ್ಮಿ ಅಥವಾ ಬ್ರಾಹ್ಮಣಿ ನಮ್ಮ ಹಿಂದೂ ಧರ್ಮದ 7 ದೈವಿಕ ತಾಯಂದಿರಾದ ಸಪ್ತಮಾತೃಕೆಯರಲ್ಲಿ ಮೊದಲನೆಯವರು ಮತ್ತು ಸೃಷ್ಟಿಕರ್ತ ಬ್ರಹ್ಮನ ಶಕ್ತಿಯಾಗಿದ್ದಾರೆ. ಸರಸ್ವತಿಯ ರೂಪವೆಂದು ಪರಿಗಣಿಸಲ್ಪಟ್ಟಿರುವ ಇವರು ಹಂಸ ವಾಹನದ ಮೇಲೆ ಕುಳಿತು 4 ಮುಖಗಳು ಮತ್ತು 4 ತೋಳುಗಳನ್ನು ಹೊಂದಿದ್ದಾರೆ. ಇವರು ಸಾಮಾನ್ಯವಾಗಿ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿರುತ್ತಾರೆ. ಕೆಲವೊಮ್ಮೆ ಬೇರೆ ಬಣ್ಣದ ವಸ್ತ್ರಗಳನ್ನು ಧರಿಸಿರುತ್ತಾರೆ. ಕೆಲವೊಮ್ಮೆ ಬೇರೆ ಬಣ್ಣದ ವಸ್ತ್ರಗಳನ್ನು ಧರಿಸಿರುವ ಚಿತ್ರಣವನ್ನು ಕೂಡ ನಾವು ನೋಡಬಹುದು. ಬ್ರಾಹ್ಮಿ ದೇವಿಯು ಜ್ಞಾನ ಮತ್ತು ಸೃಷ್ಟಿಯನ್ನು ಸಂಕೇತಿಸುತ್ತಾರೆ ಹಾಗೂ ಅಹಂಕಾರವನ್ನು ನಾಶ ಮಾಡುವ ದೇವತೆಯಾಗಿ ಪೂಜಿಸಲ್ಪಡುತ್ತಾರೆ. ಬ್ರಾಹ್ಮಿ ಅಥವಾ ಬ್ರಾಹ್ಮಿಣಿ ಸಪ್ತಮಾತೃಕೆಯ ಪ್ರಮುಖ ಅಂಶಗಳನ್ನು ತಿಳಿಯೋಣ. ಬ್ರಾಹ್ಮಿ ದೇವಿಯ ಶಕ್ತಿ ಮತ್ತು ಲಕ್ಷಣಗಳು. ಬ್ರಹ್ಮನ ಶಕ್ತಿಯಾಗಿ ಬ್ರಾಹ್ಮಿಯು ಸೃಷ್ಟಿ ಮತ್ತು ಜ್ಞಾನಕ್ಕೆ ಅಧಿಪತಿಯಾಗಿದ್ದಾರೆ. ಇವರು ಹಳದಿ ಬಣ್ಣದ ದೇವತೆ. ಬ್ರಾಹ್ಮಿ ದೇವಿಯ ರೂಪ 4 ಮುಖಗಳು, ಅಂದರೆ ಚತುರ್ಮುಖಿ. ಬ್ರಹ್ಮನು ಹೇಗೆ 4 ಮುಖಗಳನ್ನು ಹೊಂದಿದ್ದಾರೋ ಅದೇ ರೀತಿ ಬ್ರಾಹ್ಮಿಯೂ ಕೂಡ 4 ಮುಖಗಳನ್ನು ಮತ್ತು 4 ತೋಳುಗಳನ್ನು ಹೊಂದಿದ್ದಾರೆ. ಇವರ ವಾಹನವು ಹಂಸವಾಗಿದೆ ಹಾಗೂ ಬ್ರಾಹ್ಮಿ ದೇವಿಯ ಆಯುಧಗಳು ಮತ್ತು ಮುದ್ರೆ. ಒಂದು ಕೈಯಲ್ಲಿ ಕಮಂಡಲ ಮತ್ತು ಇನ್ನೊಂದು ಕೈಯಲ್ಲಿ ಜಪಮಾಲೆ ಹಿಡಿದಿದ್ದಾರೆ ಬ್ರಾಹ್ಮಿ ದೇವಿ. ಉಳಿದ 2 ಕೈಗಳು ಅಭಯ ಮತ್ತು ವರದ ಮುದ್ರೆಯನ್ನು ತೋರಿಸುತ್ತದೆ. ಅಷ್ಟೇ ಅಲ್ಲದೆ ಪ್ರತಿಮಾ ಶಾಸ್ತ್ರ. ಹೌದು ವೀಕ್ಷಕರೇ, ಸಾಮಾನ್ಯವಾಗಿ ಸಪ್ತಮಾತೃಕೆಯರ ಸಮೂಹದಲ್ಲಿ ಬ್ರಾಹ್ಮಿಯು ಪ್ರಥಮ ಸ್ಥಾನದಲ್ಲಿ, ಅಂದರೆ ಮೊದಲನೇ ಸ್ಥಾನದಲ್ಲಿ, ಹೆಚ್ಚಾಗಿ ತುದಿಯಲ್ಲಿ, ಅಂದರೆ ಎಡಭಾಗದಲ್ಲಿ ಇರುತ್ತಾರೆ. ಬ್ರಾಹ್ಮಿ ದೇವಿಗೆ ಪೂಜೆ ಮತ್ತು ಮಹತ್ವ. ಇವರನ್ನು ಬುಧವಾರ ಮತ್ತು ಶುಕ್ರವಾರದಂದು ಪೂಜಿಸುವುದು ವಿಶೇಷ. ಇವರ ಮಂತ್ರ ಪಠಣವು ವೈವಾಹಿಕ ಜೀವನದಲ್ಲಿ ಸಾಮರಸ್ಯವನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ. ವರಾಹ ಪುರಾಣದ ಪ್ರಕಾರ ಭಕ್ತರಲ್ಲಿರುವ ಮದ ಅಥವಾ ಅಹಂಕಾರವನ್ನು ನಾಶಪಡಿಸುವ ಗುಣವನ್ನು ಇವರು ಪ್ರತಿನಿಧಿಸುತ್ತಾರೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಬ್ರಾಹ್ಮಿ ದೇವಿಯವರ ಸಂಪೂರ್ಣ ಮಾಹಿತಿ. ಇಷ್ಟೇ ಅಲ್ಲದೆ ಮುಂದಿನ ವಿಡಿಯೋಗಳಲ್ಲಿ ಸಪ್ತಮಾತೃಕೆಯರಲ್ಲಿ ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡದೇವಿಯ ವಿಡಿಯೋಗಳು ಸಹ ಬರಲಿವೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮಾಹಿತಿಗಳು ಬರುತ್ತಿರುತ್ತವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.